ನಾವು ಯಾವಾಗಲೂ ಹೆಣ್ಮಕ್ಳ ಸಮಸ್ಯೆಗಳ ಬಗ್ಗೆ, ಹೆಣ್ಮಕ್ಳು ಫೇಸ್ ಮಾಡ್ತಿರುವಂಥ ಚಾಲೆಂಜಸ್ ಬಗ್ಗೆ, ಅವರೇನೋ ಸಾಧನೆ ಮಾಡಿದಾಗ ವಾವ್, ಹೆಣ್ಣಾಗಿ ಇದನ್ನು ಸಾಧನೆ ಮಾಡಿದ್ಲು ಅಂತ ಶಭಾಷ್ ಅಂತೀವಿ. ಆದರೆ ಗಂಡಸರು ಫೇಸ್ ಮಾಡುವಂಥ ಸಮಸ್ಯೆಗಳ ಬಗ್ಗೆ, ಅವರ ಮೆಂಟಲ್ ಹೆಲ್ತ್ ಬಗ್ಗೆ ನಾವು ಮಾತಾಡಿರಲ್ಲ. ಯಾಕಂದರೆ ಅದನ್ನು ಅವರೇ ಮಾತಾಡಿರಲ್ಲ. ಜೂನ್ ತಿಂಗಳನ್ನು ಮೆನ್ಸ್ ಮೆಂಟಲ್ ಹೆಲ್ತ್ ಅವೇರ್ನೆಸ್ ಮಂತ್ ಅಂತ ರೆಕಗ್ನೈಸ್ ಮಾಡ್ತಾರೆ. ಯಾಕಂದರೆ ಗಂಡು ಮಕ್ಕಳು ಫೇಸ್ ಮಾಡುವಂಥ ಎಷ್ಟೋ ಮೆಂಟಲ್ ಹೆಲ್ತ್ ಪ್ರಾಬ್ಲಮ್ಸ್ ಬಗ್ಗೆ ನಾವು ಮಾತಾಡಬೇಕಿದೆ. ಎಷ್ಟೋ ಸಲ ಗಾಡಿ ಓಡಿಸ್ಬೇಕಾದ್ರೆ, ಸ್ನಾನ ಮಾಡಬೇಕಾದ್ರೆ, ಎಲ್ಲೋ ಒಬ್ಬರೇ ಕೂತಿರ್ಬೇಕಾದ್ರೆ ಅವರಲ್ಲಿ ಆಗ್ತಿರೋವಂಥ ಸಮಸ್ಯೆಗಳನ್ನ ನೆನಪು ಮಾಡಿಕೊಂಡು ಯೋಚನೆ ಮಾಡ್ತಾ ದುಃಖಿಸ್ತಾ ಇರ್ತಾರೆ. ಇದನ್ನೆಲ್ಲ ಯಾರಾದ್ರೂ ಹೇಳ್ಕೋಬೇಕು ಅಂತ ಅವ್ರಿಗೆ ಅನಿಸಿದ್ರು ಅವ್ರು ಹೇಳ್ಕೊಡಲ್ಲ. ಅಳಬೇಕು ಅಂತ ಅನಿಸಿದ್ರು ಅಳಲ್ಲ. ಯಾಕಂದರೆ ಈ ಸಮಾಜ ಹೇಳ್ಕೊಟ್ಟಿರೋದು ಗಂಡಸಾಗಿ ಅಳ್ತೀಯಾ ಅಂತ. ಗಂಡಸಾಗಿ ಅಳಬಾರ್ದು, ಹೆಂಗಸಾಗಿ ಮಾತ್ರ ಅಳಬೇಕು, ಇದಲ್ಲ ವಿಷಯ. ಮನುಷ್ಯರಾಗಿ ಅಳೋದು ನಮ್ಮ ಲಕ್ಷಣ, ನಮ್ಮ ಮನಸ್ಸಲ್ಲಿರುವಂಥ ನೋವನ್ನು ಹೊರ ಹಾಕೋ ದಾರಿ. ಪ್ರತಿ ಸಲ ಗಂಡು ಮಕ್ಕಳು ಸ್ಟ್ರಾಂಗ್ ಆಗೇ ಇರಬೇಕು ಅಂತ ಯಾಕೆ ಎಕ್ಸ್ಪೆಕ್ಟ್ ಮಾಡ್ತೀವಿ? ಅವರಿಗೂ ನೋವಾಗುತ್ತೆ, ಅವರಿಗೂ ಸಾವಿರ ಸಮಸ್ಯೆಗಳಿರುತ್ತೆ. ಅವ್ರು ಅಳೋದ್ರಲ್ಲಿ ತಪ್ಪೇನಿದೆ? ನಿನ್ನಲ್ಲಿ ಎಷ್ಟೇ ನೋವಿದ್ರು ನೀನು ಅದನ್ನು ತೋರಿಸ್ಕೋಬಾರ್ದು, ನೀನು ಅದನ್ನು ಹೇಳ್ಕೋಬಾರ್ದು ಅಂತಲೇ ಗಂಡು ಮಕ್ಕಳಿಗೆ ಕಲಿಸಿರೋದು. ಹಾಗಾಗಿನೇ ಸೈಲೆಂಟಾಗಿ ಎಲ್ಲವನ್ನ ಅನುಭವಿಸ್ತಾ ಇರ್ತಾರೆ. ನಿಮ್ಮ ಜೀವನದ ಆ ಸ್ಪೆಷಲ್ ಮ್ಯಾನ್ಗೆ ಈ ವಿಡಿಯೋನ ಶೇರ್ ಮಾಡಿ, ಹೇಳಿ ನಿಮ್ಮ ಜೊತೆ ನಾವಿದ್ದೀವಿ. ನಿಮಗೇನೇ ದುಃಖ ಬಂದರೂ, ಏನೇ ಬೇಜಾರಾದರೂ ನಮ್ಮ ಜೊತೆ ಹಂಚ್ಕೊಳ್ಳಿ, ನಾವು ಯಾವಾಗಲೂ ಇರ್ತೀವಿ. ಅಳಬೇಕನ್ಸಿದ್ರೆ ಹತ್ತು ಬಿಡಿ, ಪರವಾಗಿಲ್ಲ ಅಂತ. ಬಿಕಾಸ್ ಮೆನ್ ಡಿಸರ್ವ್ ಸೇಫ್ ಸ್ಪೇಸಸ್ ಟು. ಸೊ ಈಗಲೇ ಹೋಗಿ ಈ ವಿಡಿಯೋನ ಶೇರ್ ಮಾಡಿ. ನಿಮ್ಮ ತಂದೆ, ನಿಮ್ಮ ಫ್ರೆಂಡ್, ಬಾಯ್ ಫ್ರೆಂಡ್, ಪಾರ್ಟ್ನರ್, ಯಾರಿಗಾದರೂ ಆಗಿರ್ಬೋದು. ಬಿಕಾಸ್ ಅವರ ಮೆಂಟಲ್ ಹೆಲ್ತ್ ಬಹಳನೇ ಮುಖ್ಯ.